ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ರೀ, ನೀವು ಶಾಸ್ತ್ರನೇ ಮಾಡಲ್ಲ ಅಂದ್ರಲ್ಲ, ಇನ್ನು ಮದುವೆ ಎಲ್ಲಿ ನಡೆಯುತ್ತೆ ಬಿಡ್ರಿ. ಎಲ್ಲೂದು ಓಡ್ ಹೋಗಿ ಮದುವೆ ಆಗೋರೆಲ್ಲ ಶಾಸ್ತ್ರ ಸಂಪ್ರದಾಯದ ಪ್ರಕಾರನೇ ಮದುವೆ ಆಗ್ತಾರ. ನಾನು ಶಾಸ್ತ್ರ ಮಾಡಲ್ಲ ಅಂದ್ರೆ ಆ ಶಾಸ್ತ್ರನೇ ಬೇಡ ಅಂತ ಮದುವೆ ಮುಗಿಸ್ಕೋತಾರೆ. ನಾನೊಂದು ಚಿಕ್ಕ ಬೆದರಿಕೆ ಆಗದೆ ಅಷ್ಟೇ. ಆದ್ರೂ ಈ ಮದುವೆ ನಿಲ್ಸೋದಕ್ಕೆ ಬೇರೆ ಏನಾದ್ರೂ ಪ್ಲಾನ್ ಮಾಡಲೇಬೇಕು. ಅಶಿಶೋ, ಹೌದಲ್ವೇನ್ರಿ? ಇದ್ ನನ್ನ ತಲೆಗೆ ಹೋಳಿಲ್ಲೇ ಇಲ್ಲ ನೋಡ್ರಿ. ಅದಕ್ಕೆ ನಿನ್ನ ದಡ್ಡಿ ಅಂತ ಹೇಳೋದು. ನಡಿ. ಅಣ್ಣ ಅದೇ ಚೌಟ್ರಿ. ಅದೇ 10:30 ಅಣ್ಣ ದಾರೆ. ಸರಿ ಬಂದ್ಬಿಡಿ. ಓಕೆ. ಅರೆ ಅಣ್ಣ ನಮಸ್ಕಾರ. ನಮಸ್ಕಾರ. ಶಶಿ, ಹೇಗಿದ್ಯಾ? ಓ ಸೂಪರ್ ಆಗಿದೆ ಅಣ್ಣ, ನೀವು ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ ಕಣೋ. ರಾಧಿಕಾ ನನ್ನನ್ನು ಸಂಪೂರ್ಣವಾಗಿ ಬದಲಾಯಿಸ್ಬಿಟ್ಲು. ಅಂದಾಗೆ ಕಲ್ಕಿಯಲ್ಲಿದ್ದಾನೆ? ಅಣ್ಣ ಒಳಗಡೆ ಇದ್ದಾನೆ, ಹೋಗಿ ಹೋಗಿ. ಸರಿ. ಏಯ್ ಇಳಿಯೋ ಮಗ್ನೆ. ಯಾರೋ ಯಾಕ್ರೋ ಹೊಡಿತಿದ್ದೀರಾ? ಅಯ್ಯೋ ಅಯ್ಯೋ ಅಯ್ಯೋ, ಏಯ್ ಯಾಕ್ರೋ? ಎಲ್ಲಿಗೆ ಹೋದ ಇವನು? ಶಶಿ, ಫೋನಿಗೆ ಸಿಕ್ಕಿದ್ನೇನೋ? ಇಲ್ಲಮ್ಮ, ಮಾಡ್ತಾ ಇದ್ದೀನಿ. ಫೋನ್ ತೆಗಿತಾ ಇಲ್ಲ. ಇರಿ, ಇನ್ನೊಂದ್ಸಲ ಮಾಡ್ತೀನಿ. ಏನಾಯ್ತು? ಫೋನ್ ಪಿಕ್ ಮಾಡ್ತಿಲ್ಲ. ಮೋಸ್ಟ್ಲಿ ಗಾಡಿಲಿ ಬರ್ತಿರ್ಬೋದು. ಅಮ್ಮ ನೀವೇನು ಟೆನ್ಷನ್ ಆಗ್ಬೇಡಿ, ಒಳಗೋಗಿ. ನಡೀರಿ, ಹೋಗಿ. ರಾಧಿಕಾ ಅತ್ತೆ, ಅದು ನೀವೇನ್ ಕೇಳೋದಕ್ ಬಂದಿದ್ದೀರಾ ಅಂತ ನನಗೆ ಗೊತ್ತು. ನಿಮ್ ದೊಡ್ಡಪ್ಪ ಕಾಶಿ ಯಾತ್ರೆ ಶಾಸ್ತ್ರ ಮಾಡಿಲ್ಲ ಅಂದ್ರೆ ಈ ಮದ್ವೆ ನಡೆಯಲ್ಲ ಅಂತ ಹೇಳಕ್ ಬಂದಿದ್ದೀರಾ? ಅಲ್ಲ. ಹಾಗಿದ್ರೆ ನೀವೇನ್ ಕೇಳೋದಕ್ ಬಂದಿದ್ದೀರಾ ಅಂತಾನೂ ನನಗ್ ಗೊತ್ತು. ರಾತ್ರಿ ನಾವು ಬೀಸಿದ ಬಲೆಯಿಂದ ನೀನ್ ಹೇಗ್ ತಪ್ಪಿಸ್ಕೊಂಡೆ ಅಂತ ಕೇಳೋದಕ್ ಬಂದಿದ್ದೀರಾ ತಾನೆ? ಪಾಪ, ಭಯಕ್ಕೆ ತುಂಬಾ ಬೆವರ್ತಾ ಇದ್ದೀರಾ. ಪರವಾಗಿಲ್ಲ ಅತ್ತೆ, ನೀವು ಮುಂದೆ ನನ್ನ ಅತ್ತೆ ಆಗೋರು. ನಿಮ್ ಬೆವರನ್ನ ನಾನೇ ಬರೆಸ್ತೀನಿ. ಆ ದಯಾಳ್ ಜೊತೆ ಸೇರ್ಕೊಂಡು ರೌಡಿಗಳನ್ನ ಬಿಟ್ಟು ನನ್ನ ಕಿಡ್ನಾಪ್ ಮಾಡಿಸಿ ಕೊಲ್ಸೋದಕ್ ನೋಡಿದ್ದು ನೀವೇ ಅಂತ ನನಗೆ ಗೊತ್ತು. ನೀವ್ ಅನ್ಕೊಂಡಿರ್ಬಹುದು ನಾನ್ ಚಿರುನ ದುಡ್ಡಿಗೋಸ್ಕರ ಮದ್ವೆ ಆಗಿ ಅವನ್ಗೆ ಮೋಸ ಮಾಡ್ತಿದ್ದೀನಿ ಅಂತ. ಆದ್ರೆ ನಾನು ಅವನ್ನ ಮದ್ವೆ ಮಾಡ್ಕೊಂಡಿಲ್ಲ ಅಂದ್ರೆ ಅವನಿಗೆ ಮೋಸ ಮಾಡ್ದಾಗತ್ತೆ. ಯಾಕಂದ್ರೆ ಚಿರು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದಾನೆ. 16 ವರ್ಷಗಳಿಂದ ಒಬ್ರನ್ನೊಬ್ರು ನೋಡಿ ಅರ್ಥ ಮಾಡ್ಕೊಂಡು ಪ್ರೀತಿಸಿ ಮದ್ವೆ ಆಗೋದು ಅಪರಾಧನ? ದಯವಿಟ್ಟು ನಿಮ್ಮ ಆಲೋಚನೆಗಳನ್ನ ಬದಲಾಯಿಸಿ. ರಾಧಿಕಾ, ನಾನು ತಪ್ಪು ಮಾಡ್ಬಿಟ್ಟೆ ರಾಧಿಕಾ. ದಯವಿಟ್ಟು ನನ್ನ ಕ್ಷಮಿಸು. ನನ್ನ ಕ್ಷಮಿಸು ರಾಧಿಕಾ. ನಿನ್ ಮುಂದೆ ನಾನು ಸೋತ್ಬಿಟ್ಟೆ. ನನ್ಗಿಂತ ನಿನ್ ವಯಸ್ಸಲ್ಲಿ ಚಿಕ್ಕೋಳಾಗಿದ್ರು ನಿನ್ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೀನಿ. ನೀನೇ ನಮ್ಮ ಮನೆ ಸೊಸೆ. ನಿನ್ನನ್ನು ಅರ್ಥ ಮಾಡ್ಕೊಳ್ದೆ ನಾನು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸು. ಅತ್ತೆ, ಅತ್ತೆ ನೀವೇನ್ ಮಾಡ್ತಿದ್ದೀರಾ? ಯಾಕತ್ತೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ನೀವ್ಯಾರು? ನಾನ್ ಚಿರುನ ನನಗೆ ಹೆತ್ಕೊಟ್ಟಿರೋ ಮಹಾಮಾತೆ. ನಿಜ ಹೇಳ್ಬೇಕು ಅಂದ್ರೆ ನಮ್ಮಮ್ಮನ್ ಬಿಟ್ರೆ ನನಗೆ ನೀವೇ ಅಮ್ಮ. ರಾಧಿಕಾ, ಹೌದು ಅತ್ತೆ, ನನಗ್ ನೀವಂದ್ರೆ ಅಷ್ಟಿಷ್ಟ. ನೀವಿದನ್ನೆಲ್ಲ ಯಾವುದೋ ಆತಂಕದಲ್ಲಿ ಮಾಡಿದ್ದೀರಾ ಅಂತ ನಾನು ಅರ್ಥ ಮಾಡ್ಕೋತೀನಿ. ಇದನ್ನೇ ಮನ್ಸಲ್ಲಿ ಇಟ್ಕೊಂಡು ನಿಮ್ ಬಗ್ಗೆ ಚಿರು ಹತ್ರ ಹೋಗಿ ನಾನು ಹೇಳಲ್ಲ. ನಾನು ಯಾವತ್ತೂ ಆ ಕೆಲಸ ಮಾಡಲ್ಲ ಅತ್ತೆ. ನಾನು ಹಾಗೇನಾದ್ರೂ ಹೇಳಿದ್ರೆ ಚಿರು ಖಂಡಿತವಾಗ್ಲೂ ನಿಮ್ಮಿಂದ ದೂರ ಆಗ್ಬಿಡ್ತಾನೆ. ಇಷ್ಟು ಸಾಕು ರಾಧಿಕಾ, ನನಗಿಷ್ಟು ಸಾಕು. ರಾಧಿಕಾ, ಯಾಕೆ ನಗ್ತಾ ಇದೀಯಾ? ಏನಿಲ್ಲ ಅತ್ತೆ, ನಿಮ್ ಸೊಸೆ ಆಕ್ಟಿಂಗ್ ಹೇಗಿತ್ತು? ಯಾಕತ್ತೆ ಕರೆಂಟ್ ಶಾಕ್ ಹೊಡೆದಾಗಾಯ್ತಾ? ನೀವು ಬದ್ಲಾಗಿಲ್ಲ, ಬದ್ಲಾಗೋದೂ ಇಲ್ಲ.
ಅದ್ ನನಗ್ ಚೆನ್ನಾಗ್ ಗೊತ್ತು. ನೋಡಿ, ಚಿರುನ ನನಗೆ ಅಂತ ನೀವಲ್ಲ, ಆ ದೇವ್ರೇ ಬರ್ತ್ ಕಳ್ಸಿದಾನೆ. ಆ ದೇವ್ರ ಬರಹನ ಯಾರಿಂದಾನೂ ಅಳ್ಸೋದಕ್ಕಾಗಲ್ಲ. ಸರಿ ಅತ್ತೆ, ನೀವ್ ಹೇಳ್ದ ಹಾಗೆ ಮಾಡ್ತೀನಿ. ಅದ್ಕೆ ಬನ್ನಿ ಅದ್ಕೆ, ನಿಮ್ ದೊಡ್ಡಪ್ಪ ದೊಡ್ಡಮ್ಮನ ಹತ್ರ ಮಾತಾಡಿ. ಅವ್ರಿಗೆಲ್ಲಿದ್ದಾರೆ? ಅವ್ರಿಗೆ ಅಡಿಗೆ ಮನೆ ಕಡೆ ಹೋಗಿದ್ದಾರೆ. ಅವ್ರು ಯಾರ ಮಾತು ಕೇಳ್ತಿಲ್ಲ. ಸರಿ, ನಾನ್ ಮಾತಾಡ್ತೀನಿ. ಏನ್ರೋ ಅಣ್ಣ, ಅವನ್ ನಮ್ ಕೈಗೆ ಲಾಕ್ ಆದ ಅಣ್ಣ. ಮುಂದೇನ್ ಮಾಡ್ಬೇಕು ಅಂತ ಹೇಳಿ ಅಣ್ಣ. ಹೇಯ್ ಹೇಯ್ ಏನ್ ಮಾಡ್ಲಿ ಅಂತ ಕೇಳ್ತಿರಲ್ರು? ಅವನ್ನ ಹೊಡೆದು ಸಾಯಿಸಿ ಸಾಯಿಸಿ ಕಲ್ಯಾಣ ಮಂಟಪದ ಬಾಗಿಲಿಗೆ ತೋರಣ ಕಟ್ಟಿ, ತೋರಣ. ಅವನ ಹೆಣದ ಮೇಲೆ ಅವಳು ಹೇಗೆ ತಾಳಿ ಕಟ್ಟಿಸ್ಕೊತಾಳೆ ನಾನು ನೋಡ್ತೀನಿ. ಸರಿ ಅಣ್ಣ. ಇಟ್ಕೊಳ್ರು. ರಾಧಿಕಾ, ಟೈಮ್ ಆಗುತ್ತೆ, ಮಂಟಪಕ್ ಬಾ. ಅದ್ಕೆ ನೀವೇನು ಟೆನ್ಷನ್ ಮಾಡ್ಕೋಬಿಡಿ. ದೊಡ್ಡಪ್ಪ ದೊಡ್ಡಮ್ಮನ ಹತ್ರ ನಾನ್ ಮಾತಾಡ್ತೀನಿ. ಅವ್ರು ಬಂದು ಶಾಸ್ತ್ರ ಮಾಡ್ತಾರೆ. ಅದ್ ಸರಿ, ಕಾಶಿ ಅಣ್ಣ ಎಲ್ಲಿ? ಅವ್ನ್ ಬೆಳಗ್ಗೆಯಿಂದ ಕಾಣಿಸ್ತಾನೆ ಇಲ್ವಲ್ಲ? ಅದು ರಾಧಿಕಾ, ಅವರು ಅಡ್ಗೆ ಮನೆ ಕೆಲ್ಸ ಎಲ್ಲ ನೋಡ್ಕೋತಿದ್ದಾರೆ. ಅದ್ಕೆ ದೊಡ್ಡಪ್ಪ ದೊಡ್ಡಮ್ಮ ಶಾಸ್ತ್ರ ಮಾಡಲ್ಲ ಅಂತ ಹೇಳಿದ್ದು ಅಣ್ಣಂಗ್ ಗೊತ್ತಾಯ್ತಾ? ಇಲ್ಲ ರಾಧಿಕಾ, ನೀನೇ ಅವ್ರ ಜೊತೆ ಮಾತಾಡ್ತೀನಿ ಅಂತ ಹೇಳ್ದಲ್ಲ, ಅದಕ್ಕೆ ಅವ್ರೇನು ಮಾತಾಡಿಲ್ಲ. ಸರಿ ಅದ್ಕೆ, ಅವನನ್ ಬರೋದಕ್ ಹೇಳಿ. ನನ್ನ ಮದುಮಗಳಾಗ್ ನೋಡ್ಬೇಕು ಅಂತ ಅವನ್ ತುಂಬಾ ಆಸೆ ಪಟ್ಟಿದ್ದ. ಸರಿ ರಾಧಿಕಾ.